ಮಾಡಬೇಡಿ. ಯಾಕೆ ಅಂತಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಮಾಡಬೇಕಾಗುತ್ತೆ. ಯಾಕೆಂದರೆ ಥಿಯೇಟರಲ್ಲಿ ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ಈ ಮೂವಿನಲ್ಲಿ ನಾನು ಹೇಳೋದಾದ್ರೆ ಟ್ರೆಕ್ಕಿಂಗ್ ಅವ್ರಿಗೆ ಒಂದು ಪಾಸ್ ಕೊಟ್ಬಿಟ್ಟು ಕಾಷನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ. ಅಂಡ್ ಆಲ್ ದ ಬೆಸ್ಟ್ ಕಾಡು ಮಳೆ. ಸರ್ ಮ್ಯೂಸಿಕ್ ಭಾಳ ಇಷ್ಟ ಆಯಿತು. ಮತ್ತು ಆ್ಯಕ್ಟಿಂಗ್ ಅಂದರೆ ಹೊಸ ಟೀಮ್ ಜೊತೆ ಹೊಸ ತಂಡ ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆಯೇನೋ ಅಂತ ಅನಿಸಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಇಟ್ಸ್ ಆಸಮ್ ಅಂತಲೇ ಹೇಳ್ಬೋದು. ಆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ಯಾಕೆಂದರೆ ತುಂಬ ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಹಳೆ ಮೂವಿಗಳಲ್ಲಿ ನೋಡಿದ್ರೆ ಈ ಹಳೆ ಉಲ್ಟಾ ಪಲ್ಟಾ ಮೂವಿಗಳೆಲ್ಲ ಅದೇ ರಿಪೀಟೆಡ್ ಕ್ಯಾರೆಕ್ಟರ್. ಸೊ ಅದೇ ರಿಪೀಟೆಡ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಅಂದರೆ ಸಿನಿಮಾ ಎಂಡ್ವರೆಗೂ ಚೆನ್ನಾಗಿ ಎಳ್ಕೊಂಡು ಬಂದಿದ್ದಾರೆ. ಸೊ ಕಂಗ್ರಾಟ್ಸ್ ಸಮರ್ಥ್ ಅವ್ರಿಗೆ ಹೇಳ್ಬೇಕು. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಅರ್ಥ ಅವ್ರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ ಆಗಿರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ತೀನಿ. ಪದೇ ಪದೇ ಅದೇ ಕೇಳ್ತೀನಿ. ಯಾಕೆ ಅಂತ ಅಂದರೆ ಇದು OTT-ನಲ್ಲಿ ಟಿವಿನಲ್ಲಿ ನೋಡುವಂಥ ಮೂವಿ ಅಲ್ಲ, ಥಿಯೇಟರಲ್ಲಿ ನೋಡುವಂಥ ಮೂವಿ. ಸೊ ಪ್ಲೀಸ್ ಕಮ್ ಅಂಡ್ ವಿಸಿಟ್ ದ ಥಿಯೇಟರ್ಸ್. ಮೂವಿ ಮಾತ್ರ ಸಖತ್ತಾಗಿದೆ. ಮೂವಿ ಚಿಂದಿ ಆರಾಮ್ ನೋಡಬಹುದು ಸರ್. ಆಕ್ಚುಲಿ ಇದು ಡಿಫ್ರೆಂಟ್ ಆಗಿದೆ. ಪ್ಯಾಟರ್ನ್ ಕೂಡ ತುಂಬಾ ಬೇರೆ ತರನೇ ಇದೆ. ಬೇರೆ ತರನೇ ಮಾಡಿದ್ದಾರೆ ಆಕ್ಚುಲಿ. ಸೊ ಡೈರೆಕ್ಟ್ರು ಮತ್ತು ಫೋಟೋಗ್ರಫಿ ಎರಡನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಥೆನೂ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಖಂಡಿತ ಒಳ್ಳೇದಾಗಲಿ ಟೀಮ್ಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಟೀಮ್, ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಸರ್ ಅಲ್ಟಿಮೇಟ್ ಸರ್. ಸ್ಕ್ರೀನ್ ಪ್ಲೇ ಮತ್ತು ಅಲ್ಟಿಮೇಟ್ ಆಗಿದೆ. ಮತ್ತು ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. BGM ಆಗಲಿ ಮತ್ತೊಂದು ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಟೀಮ್ಗೆ ತುಂಬಾ ಒಳ್ಳೇದಾಗಲಿ ಅಷ್ಟೇ. ಸೊ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ವಿ, ನೋಡೋಣ. ಖಂಡಿತ ಥ್ಯಾಂಕ್ ಯು. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಸಿನಿಮಾ ಇದುವರೆಗೆ ಬಂದಿಲ್ಲ. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಸರ್. ಹಾಲಿವುಡ್ ಸ್ಟ್ಯಾಂಡರ್ಡಲ್ಲಿ ಇದೆ ಸರ್. ಸುಮ್ಮನೆ ಹೇಳ್ತಿಲ್ಲ. ಸಿನಿಮಾ ಬಂದು ನೋಡಿ. BGM, ಕ್ಯಾಮ್ರಾ ವರ್ಕ್, CG ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಡೈರೆಕ್ಟರ್ ಅಂತೂ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಈ ಕಾನ್ಸೆಪ್ಟ್ನ. ಕನ್ನಡದಲ್ಲಿ ಈ ಥರ ಕಾನ್ಸೆಪ್ಟ್ ಯಾರು ಯೋಚನೆ ಮಾಡಿರಲಿಲ್ಲ. ಆಮೇಲೆ ನೀವು ವೆಬ್ ಸೀರೀಸ್ಗಳಲ್ಲೆಲ್ಲ ಈ ಥರ ಕಾನ್ಸೆಪ್ಟ್ಗಳನ್ನ ಹುಡುಕ್ತಿರ್ತೀವಿ ನಾವು. ಹಾಲಿವುಡಲ್ಲಿ ಈ ಥರ ಕಾನ್ಸೆಪ್ಟ್ ಸಿಗುತ್ತಾ ಅಂತ. ಕನ್ನಡದಲ್ಲಿ ಫಸ್ಟ್ ಯಾರೋ ಒಬ್ರು ಈ ಥರ ಟ್ರೈ ಮಾಡಿದ್ದಾರೆ. ಇವ್ರಿಗೇನಾದರೂ ಸಪೋರ್ಟ್ ಮಾಡಿದ್ರೆ ಕನ್ನಡನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡೈರೆಕ್ಷನ್ ಅಂತೂ ಸಕ್ಕತ್ತಾಗಿದೆ ಸರ್. ನೀವು ಫಸ್ಟ್ ಸಿನಿಮಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಗೆ ಇಡೀ ಲಾಸ್ಟ್ ತನಕನೂ ನಮ್ಮನ್ನ ಸೀಟ್ ಎಡ್ಜಲ್ಲಿ ಥ್ರಿಲ್ಲಿಂಗಲ್ಲೇ ಕೂರಿಸುತ್ತೆ. ಪ್ರತಿಯೊಬ್ಬರು ಕನೆಕ್ಟೆಡ್ ಆಗಿ ಲಾಸ್ಟ್ವರೆಗೂ ನೋಡ್ತೀರಾ. ಎಲ್ಲೂ ನೀವು ಡಿಸ್ಕನೆಕ್ಟ್ ಆಗಲ್ಲ. ಈ ಥರದೊಂದು ಕಾನ್ಸೆಪ್ಟ್ ಬಂದಿರೋದಕ್ಕೆ ನಾವೆಲ್ಲ ಖುಷಿ ಪಡಬೇಕು. ಒಂದ್ಸಲಿ ಬಂದು ಸಿನಿಮಾ ನೋಡಿ ಸರ್. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಬರೆದಿದ್ದಾರೆ. ಕ್ಲೈಮ್ಯಾಕ್ಸ್ ಎಲ್ಲ ಟ್ವಿಸ್ಟ್ ಎಲ್ಲನೂ ತುಂಬ ಚೆನ್ನಾಗಿದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಥರ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತೀವಲ್ಲ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ತುಂಬ ಭಾಳ ಒಳ್ಳೆಯದಾಗಿದೆ. ಡೈರೆಕ್ಟರು, ಆಕ್ಟ್ರೆಸ್ ಅಂತೂ ಆಕ್ಟ್ರೆಸ್ ಸಂಗೀತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಮೂವಿ ಏನಿದೆ ಅದು ನಂಗೆ ಒಂದು ಸ್ವಲ್ಪ ಅಲ್ಲಿಂದ ಎಂಗೇಜಿಂಗ್ ಆಗಿದೆ ಅಂತ ಅನ್ನಿಸ್ತು. ಸೊ ಯೂನಿಕ್ ಕಾನ್ಸೆಪ್ಟ್ ಅಂತ ಅನ್ನೋದನ್ನ ತಂದಿದ್ದಾರೆ. ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅನ್ಕೊಂಡಿದ್ವಿ. ಮೂವಿ ಟೀಮ್ಗೆ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾ ಸರ್, ಡೈರೆಕ್ಷನ್ ವೈಸ್ ಅವ್ರು ವಿಜುವಾಲಿಟಿ ಏನು ತೋರಿಸಿದ್ದಾರೆ, ಮ್ಯೂಸಿಕ್ ಅಥವಾ BGM ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ವಿಜುವಾಲಿಟಿ ಏನಿದೆ, ಇಟ್ ವರ್ಕ್ಡ್ ವೆಲ್. ಬಟ್ ಕೆಲವೊಂದು ಕಡೆ ಗ್ರಾಫಿಕ್ಸ್ ಎಲ್ಲ ಒಂದು ಕಡೆ ಮಿಸ್ಸಿಂಗ್, ಫಾಗ್ ಎಲಿಮೆಂಟ್ಸ್ ಮಿಸ್ಸಿಂಗ್ ಅಂತ ಅನ್ಸಿದ್ರು. ಎಸ್, ಇಟ್ಸ್ ಮ್ಯಾನೇಜಬಲ್. ಆಲ್ ಅರೌಂಡ್ ಮೂವಿ ನೋಡಿದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೊತ್ತಾಗಿಲ್ಲ. ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ಎಲ್ಲ ಲೆಸ್ ಇದೆ. ಬಟ್ 3-4 ಜನನೇ ಅಷ್ಟು ಕ್ಯಾರಿ ಮಾಡಿದ್ದಾರೆ ಅಂದರೆ ಅದು ತುಂಬ ಒಳ್ಳೆಯ ವಿಷಯ. ಇಲ್ಲ, ಆ ಥರ ಏನಿಲ್ಲ, ನೋಡ್ಬೋದು. ಬಟ್ ಕೆಲವ್ರಿಗೆ ಅರ್ಥ ಆಗದೆ ಇರೋರು ಮೋಸ್ಟ್ಲಿ 2 ಟೈಮ್ಸ್ ನೋಡಬೇಕಾಗುತ್ತೆ. 2 ಟೈಮ್ಸ್ ವಾಚಬಲ್ಲು ಸರ್. ಅಂತಂದರೆ ಫಸ್ಟ್ ಸತಿ ನೋಡಿದಾಗ ಸ್ವಲ್ಪ ಅರ್ಥ ಆಗತ್ತೆ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಸತಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಈಗ ಎಸ್ಪೆಷಲಿ ಮಹಾಕುಂಭಮೇಳ ನಡೀತಾ ಇದೆ. ಆ ಮಹಾಕುಂಭಮೇಳ ನಡೀತಾ ಇರೋದಕ್ಕೆ 144 ಇಯರ್ಸ್ ಒನ್ಸು, 12 ಇಯರ್ಸ್ ಒನ್ಸ್ ಅಂತ ತುಂಬ ರಿಪಿಟೇಷನ್ಸಲ್ಲಿ ಆ ಕಾನ್ಸೆಪ್ಟ್ನ, ಕುಂಭಮೇಳ ಕಾನ್ಸೆಪ್ಟ್ ಹೇಗೆ ತೊಗೊಂಡೋಗಿದಾರೋ, ಎಲ್ಲೋ ಒಂದು ಕಡೆ ಈ ಮೂವಿ ಕುಂಭಮೇಳದಲ್ಲಿ ಹೇಗೆ ರಿಪಿಟೇಷನ್ಸ್ ಆಗುತ್ತೋ, ಇಲ್ಲೂ ಒಂದ್ಸತಿ ಒಂದು ಜಾಗದಲ್ಲಿ ಯಾವ್ಯಾವ ಥರ ರಿಪಿಟೇಷನ್ಸ್ ನಡೆಯುತ್ತೆ, ನಮಗೆ ಗೊತ್ತಿಲ್ಲದೇನೆ ಸೈಕಲ್ಸ್ ಹೇಗೆ ರಿಪಿಟೇಷನ್ಸ್ ಆಗುತ್ತೆ ಅನ್ನೋದನ್ನ ಒಂದು ಹೊಸ ಜಾಗ ಥರನೇ ತೋರಿಸಿದ್ದಾರೆ ಸರ್. ಇಲ್ಲ, ಆ ಥರ ಏನು ಜಾಸ್ತಿ ಕೇಳಿಲ್ಲ ನಾನು. ಬಟ್ ಕಾನ್ಸೆಪ್ಟ್ ಹೊಸದಾಗಿದೆ. ಸೊ ನಂಬರ್ 7 ಅನ್ಸಾಲ್ವ್ ಮಿಸ್ಟ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಸ್ ನನ್ನ ಫ್ರೆಂಡ್ ಹೇಳ್ದಂಗೆ 2 ಅವರ್ಸ್ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟು, ಹೊಸ ವೇವ್ ಅನ್ಸುತ್ತೆ ಇಂಡಸ್ಟ್ರಿನಲ್ಲಿ. ಫ್ಯಾಮಿಲಿ ಎಲ್ಲ ನೋಡ್ಬೋದು, ಚೆನ್ನಾಗಿದೆ ನೋಡ್ಬೋದು. ಬಟ್ ಸ್ಟೂಡೆಂಟ್ಸಿಗೆ ತುಂಬ ರೆಕಮೆಂಡ್ ಮಾಡ್ತೀವಿ. ಯಾರೇ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಇರ್ಬೋದು, ಸೈಕಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಅಂಥವ್ರಿಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಒಳ್ಳೆ ಕಾನ್ಸೆಪ್ಟು ಸರ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.